ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಾ ಇರುವಂತಹ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಗ್ಗಂಟ ಆಗುತ್ತಾ ಈ ಒಂದು ವಿಚಾರಗಳು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಕೇಳಿದರೆ ದಿನನಿತ್ಯ ಒಂದಲ್ಲ ಎರಡಲ್ಲ 10-15 ಪ್ರಕರಣಗಳು ಬೆಂಗಳೂರಿನಲ್ಲೇ ದಾಖಲಾಗ್ತಾ ಇರುವಂಥದ್ದು. ನೋಡಿ, ಪತ್ನಿಯನ್ನು ಕೊಲ್ಲುವಂತಹ ಕೇಸ್ ಇರ್ಬೋದು, ಅಥವಾ ಕಟ್ ಮಾಡಿ ಫ್ರಿಜ್ಜಲ್ಲಿರುವಂತಹ ಕೇಸ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಕೇಸ್ ಇರ್ಬೋದು, ಅತ್ಯಾಚಾರ, ಕೊಲೆ, ಅದು ಇದು ಕಿರುಕುಳ ಎಲ್ಲವನ್ನ ನೋಡಿ ಬೆಂಗಳೂರಲ್ಲಿ ಏನೂ ನಡೆಯೋದಿಲ್ಲ ಅಂತ ಇಲ್ವೇ ಇಲ್ಲ, ಎಲ್ಲವೂ ನಡೆಯುತ್ತೆ. ಬೆಂಗಳೂರು ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಪ್ರವಾಸಿಗರು ಭಯ ಬೀಳುವಂತಹ ಒಂದು ಪರಿಸ್ಥಿತಿ ಇವಾಗ ನಿರ್ಮಾಣ ಆಗ್ತಾ ಇದೆಯಾ ಏನು? ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಒಂದು ಬೆಂಗಳೂರನ್ನು ಕಟ್ಟಿ ಪ್ರವಾಸೋದ್ಯಮ ಆಗಿ ಮಾರ್ಪಾಡು ಮಾಡಬೇಕು ಅನ್ನುವಂತಹ ಈ ಒಂದು ಸರ್ಕಾರದ ಕನಸು ಅಷ್ಟರಲ್ಲೇ ಚಿವುಟಲಾಗ್ತಾ ಇದೆಯಾ ಅನ್ನುವಂತಹ ಒಂದು ಭಯ ಕೂಡ ಇವಾಗ ಕಾಡ್ತಾ ಇರುವಂಥದ್ದು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. ಯಾಕೆಂತ ಹೇಳಿದರೆ ದಿನನಿತ್ಯ ಒಂದಲ್ಲ ಒಂದು ಭೀಕರ ಪ್ರಕರಣಗಳು ಇವಾಗ ದಾಖಲಾಗ್ತಾ ಇರುವಂಥದ್ದು. ಅಂದರೆ ನೋಡಿ, ಮಹಿಳೆಯರು ನೋಡಿ ಆಸ್ಪತ್ರೆಗೆ ಅಂತ ಹೋಗ್ತಾರೆ. ಯಾತಕ್ಕೋಸ್ಕರ ಹೋಗ್ತಾರೆ? ಔಷಧಗಳನ್ನು ಪಡೆಯೋಕ್ಕೆ, ಜ್ವರ, ಕೆಮ್ಮು, ಅದು ಇದು ಅಥವಾ ಬೇರೆ ಏನಾದರೂ. ನೋಡಿ, ಇಲ್ಲಿ ಒಬ್ಬ ಚರ್ಮ ರೋಗ ತಜ್ಞ ಏನು ಮಾಡಿದಾನಂದರೆ ಆತನಿಗೆ ಚರ್ಮ ರೋಗವೇ ಅಂತ ಅನಿಸುತ್ತೆ. ಚರ್ಮ ರೋಗಕ್ಕೆ ಅಂತ ಮಹಿಳೆ ಔಷಧವನ್ನು ಪಡೆಯೋಕ್ಕೆ ಅಂತ ಆ ಒಂದು ಡಾಕ್ಟರ್ ಬಳಿ ಹೋದಂಥ ಸಂದರ್ಭದಲ್ಲಿ ಲೈಂಗಿಕವಾಗಿ ಆತನ ಚಾಳಿಯನ್ನು ಆ ಒಂದು ಮಹಿಳೆಯ ಮೇಲೆ ತೋರಿಸ್ಕೊಂಡಿದ್ದಾನೆ. ಇವಾಗ ಆ ಒಂದು ವಿಚಾರದಲ್ಲೂ ಕೂಡ ಪ್ರಕರಣ ದಾಖಲಾಗ್ತಾ ಇರುವಂಥದ್ದು. ನೋಡಿ, ಆಸ್ಪತ್ರೆ ಡಾಕ್ಟರ್ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಡಾಕ್ಟರ್ ಅಂತ ಹೇಳುವಾಗ ಯಾರಿಗೂ ಕೂಡ ಒಂದು ರೀತಿಯಲ್ಲಿ ಭೇದ ಭಾವ ಇರೋದಿಲ್ಲ. ಗಂಡೋ ಹೆಣ್ಣೋ ಏನೇ ಆಗಿರಲಿ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಓಕೆ, ಡಾಕ್ಟರ್ಗಳು ಯಾವುದೇ ರೀತಿಯ ಅವರ ಹಾವಭಾವಗಳು ಯಾವತ್ತೂ ಕೂಡ ಒಂದು ಮಹಿಳೆಯ ಮೇಲೆ ಅಂತಹ ಒಂದು ರೀತಿಯಲ್ಲಿ ಇರೋದಿಲ್ಲ ಅನ್ನುವಂತಹ ಚಿಂತನೆ ಮಹಿಳೆಯರ ಮೇಲೆ ಇರುತ್ತೆ. ಅದಕ್ಕಾಗಿ ಡಾಕ್ಟರ್ಗಳ ಜೊತೆಗೆ ಓಪನ್ ಆಗಿ ಮಾತಾಡ್ತಾ ಇರ್ತಾರೆ. ಇದನ್ನೇ ಒಂದು ರೀತಿಯಲ್ಲಿ ಸಲೀಸಾಗಿ ಡಾಕ್ಟರ್ಗಳು ತಗೋತಾ ಇದ್ದಾರೆ, ಅಥವಾ ಬೆಂಗಳೂರಲ್ಲಿ ಕಳ್ಳ ಡಾಕ್ಟರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ ಅನ್ನೋಂತಹ ಸಂಶಯ ಕೂಡ ಕಾಡ್ತಾ ಇರುತ್ತದೆ. ಯಾಕಂದರೆ ಓರ್ವ ಒಳ್ಳೆಯ ಡಾಕ್ಟರ್ ಯಾವತ್ತೂ ಕೂಡ ಇಂತಹ ಕೃತ್ಯವನ್ನು ಮಾಡಲಾರ ಅನ್ನುವಂತಹ ಒಂದು ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ. ಅಂದರೆ ಹಲವಾರು ಡಾಕ್ಟರ್ಗಳನ್ನು ನೋಡಿದ ಕಾರಣಕ್ಕೆ. ಸೊ ಈ ಒಂದು ವಿಚಾರ ನಡೀತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಚಿಕಿತ್ಸೆಗೆ ಬಂದಂತಹ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಚರ್ಮ ರೋಗ ತಜ್ಞ ಪ್ರವೀಣ್ ರೋಡ್ರಿಗಸ್ ಅವರನ್ನು ಬಂಧಿಸಿರುವಂಥದ್ದು. ಚಿಕಿತ್ಸೆ ಪಡೆಯಲು ಬಂದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಚರ್ಮರೋಗ ತಜ್ಞನನ್ನು ಪೊಲೀಸರು ಬಂಧಿಸಿರುವ ಘಟನೆ ಬೆಂಗಳೂರಿನ ಖಾಸಗಿ ಕ್ಲಿನಿಕ್ ಒಂದರಲ್ಲಿ ನಡೆದಿರುವಂಥದ್ದು. ಬಂಧಿತ ವೈದ್ಯರನ್ನು ಪ್ರವೀಣ್ ರೋಡ್ರಿಗಸ್ ಅಂತ ಗುರುತಿಸಲಾಗಿದ್ದು ಅವರು ಖಾಸಗಿ ಚರ್ಮರೋಗ ತಜ್ಞರಾಗಿದ್ದಾರೆ ಅಂತ ತಿಳಿದು ಬಂದಿರುವಂಥದ್ದು. ನೋಡಿ, ಈ ಎಡೆಯಲ್ಲಿ ಇಂತಹದೇ ಸಂಬಂಧಪಟ್ಟಂತಹ ಒಂದು ಬೇರೊಂದು ವಿಚಾರ ಬೆಳಕಿಗೆ ಬರುತ್ತೆ. ನೋಡಿ, ಯಾವುದೇ ಆಗಿರಲಿ ಮಹಿಳೆ ಹೆರಿಗೆಯ ಸಂದರ್ಭದಲ್ಲಿ ಏನು ಸ್ಕ್ಯಾನಿಂಗ್ ಅಂತ ಹೋಗ್ತಾರೆ, ಆ ಒಂದು ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿರುವಂತಹ ಡಾಕ್ಟರ್ಗಳು ಏನು ಮಾಡ್ತಾರೆ ಅಂತ ಕೇಳಿದರೆ, ನೋಡಿ, 1ನೇ ಹೆರಿಗೆ ಆಯಿತು, 2ನೇ ಹೆರಿಗೆಗೆ ಬಂದಿದ್ದರೆ ಅಲ್ಲಿ ಅಧಿಕ ಪ್ರಸಂಗವನ್ನು ಮಾಡೋದು. ಯಾವ ರೀತಿಯಲ್ಲಿ ಅಂತ ಕೇಳಿದರೆ, 2 ಆಯ್ತಲ್ವ, ಇನ್ನು ಸಾಕು, ಇನ್ನು ಗಂಡನಿಗೆ ಹೇಳು, ಇನ್ನೊಂದು ಬೇಡ, ಹಾಗೆ ಹೀಗೆ, ಇನ್ನೊಂದು ಹೆರಿಗೆ ಆಗೋಕ್ಕೆ ಹೋಗಬೇಡ, ಹಾಗೆ ಹೀಗೆ ಅಂತ ಬೆದರಿಕೆ ಹಾಕೋದು. ಅದು ಮಾತ್ರ ಅಲ್ಲ, ಇನ್ನು 2 ಹೆತ್ತು 3ನೇ ಹೆರಿಗೆ ಸ್ಕ್ಯಾನಿಂಗ್ಗೆ ಹೋದರೆ ಆಮೇಲೆ ಆತ ಹೇಳುವಂತಹ ಮಾತನ್ನು ತೆಪ್ಪಗೆ ಅಲ್ಲಿ ಮಹಿಳೆ ಕೂತ್ಕೊಂಡು ಕೇಳಬೇಕಾದಂತಹ ಒಂದು ಪರಿಸ್ಥಿತಿ. ಯಾಕೆ ಬೇಕು ಅಧಿಕ ಪ್ರಸಂಗ ಅಂತ ಎಲ್ಲೋ ಒಂದು ಮಹಿಳೆ ಕಂಪ್ಲೇಂಟ್ ಮಾಡಿದಂತೆ ವರದಿ ಬಂದಿತ್ತು. ಅಂದರೆ ಯಾಕೆ ಇಂತಹ ಅನಿಷ್ಟಗಳು ಡಾಕ್ಟರ್ಗಳಾಗಿ ಹುಟ್ಟಿಕೊಳ್ತಾರೆ ಅಂತ, ಯಾರು ಈ ಮಹಿಳೆ ಎಷ್ಟು ಹೆರಬೇಕು ಅನ್ನುವಂಥ ತೀರ್ಮಾನ ಮಾಡುವಂಥದ್ದು ಆ ಕುಟುಂಬ. 1, 2, 3, 4 ಇವನಿಗೆ ಯಾಕೆ ಕಷ್ಟ ಅಂತ. ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಅವರು ದುಡ್ಡು ತಗೊಂಡು ಸ್ಕ್ಯಾನಿಂಗ್ ಮಾಡ್ತಾರೆ. ಅದನ್ನು ಮಾಡಿ ತೆಪ್ಪಗೆ ಇರೋದು ಬಿಟ್ಟು ಯಾರೆಲ್ಲ ಇಂಥ ವಿಚಾರಗಳಲ್ಲಿ ಮಹಿಳೆಯರೊಂದಿಗೆ ಮೂಗು ತುರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಈ ಒಂದು ವಿಡಿಯೋವನ್ನು ಕಳಿಸ್ಕೊಡಿ. ನಿಮಗೂ ಈ ಒಂದು ವಿಚಾರದಲ್ಲಿ ಅನುಭವ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ಅಪ್ಡೇಟ್ಗಳು ನಿರಂತರವಾಗಿ ಬರ್ತಾನೆ ಇರುತ್ತೆ. ಯಾಕಂತ ಕೇಳಿದರೆ ನಮ್ಮ ಸಮಾಜದಲ್ಲಿ ಇದು ಮುಂದುವರಿತಾನೆ ಇರುತ್ತೆ, ಯಾವತ್ತೂ ನಿಲ್ಲೋದಿಲ್ಲ. ಯಾಕಂತ ಕೇಳಿದರೆ ಕಾನೂನು ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಹದಗೆಟ್ಟಿರೋದ್ರಿಂದ ಇಂತಹ ಕೃತ್ಯಗಳು ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.